ಇವತ್ತು ನಮ್ಮ ದೇಸಿ ಈಟ್ ಕಿಚನಲ್ಲಿ ಒಂದು ಒಳ್ಳೆ ವಿಲೇಜ್ ಸ್ಟೈಲ್ ಹೆಲ್ತಿ ರೆಸಿಪಿನ ಮಾಡ್ತೀನಿ. ಲೆಟ್ ಸ್ಟಾರ್ಟ್. ಹಲೋ ಎವ್ರಿವನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ರೆಸಿಪಿ ಚೌಳಿಕಾಯಿ ಪಲ್ಯ. ಇದನ್ನು ಕ್ಲಸ್ಟರ್ ಬೀನ್ಸ್ ಅಂತ ಸಹ ಹೇಳ್ತಾರೆ. ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಚೌಳಿಕಾಯಿ, ಕ್ಲಸ್ಟರ್ ಬೀನ್ಸ್, ಈರುಳ್ಳಿ, ಕರಿಬೇವು, ಎಣ್ಣೆ, ಶೇಂಗಾ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಖಾರದ ಪುಡಿ ಹಾಗೆ ಉಪ್ಪು. ಓಕೆ, ಲೆಟ್ ಸ್ಟಾರ್ಟ್ ದ ರೆಸಿಪಿ. ಮೊದಲಿಗೆ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೋ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್. ಹಾಗೆ ನನ್ನ ರೆಸಿಪೀಸ್ ನಿಮ್ಮ ಹತ್ರ ಬೇಗ ತಲುಪುತ್ತೆ. ಆ್ಯಂಡ್ ಇಲ್ಲಿ ನಾನು 2 ಕಡ್ಡಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ನೀವು ಕಡಾಯಲ್ಲಿ ಸಹ ಮಾಡ್ಕೋಬೋದು. ಆ್ಯಂಡ್ ಮೊದಲಿಗೆ ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆನ ಹಾಕಿ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕಿ. ಈ ರೆಸಿಪಿನ ನೀವು ಕುಕ್ಕರಲ್ಲಿ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ. ಈ ರೆಸಿಪಿದು ಸ್ಪೆಷಾಲಿಟಿ ಏನು ಅಂದರೆ, ನಾನು ಇದಕ್ಕೆ ಶೇಂಗದ ಪುಡಿನ ಹಾಕ್ತಾಯಿದ್ದೀನಿ, ಅಂದರೆ ಗ್ರೌಂಡ್ನಟ್ ಪೌಡರ್ನ ಹಾಕ್ತಾಯಿದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ. ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಬ್ಯಾಕಪ್ ಮಾಡುತ್ತೆ. ತುಂಬ ಒಳ್ಳೆ ಟೇಸ್ಟಿಯಾದ ರೆಸಿಪಿ. ಸೊ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಓಕೆ, ಈರುಳ್ಳಿ ಬೆಂದ ಮೇಲೆ ಇದಕ್ಕೆ ಚೌಳಿಕಾಯಿನ ಹಾಕಬೇಕು. ಇಲ್ಲಿ ನಾನೊಂದು 1/2 ಕಿಲೋ ಅಷ್ಟು ಚೌಳಿಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿನ ಹಾಕಿ. ಇಲ್ಲಿ ನಾನು 2 ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಈ ಖಾರದ ಪುಡಿನ ನಿಮ್ಮ ಇಷ್ಟದಂತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಇಲ್ಲಿ ನಾನು ರಾಕ್ ಸಾಲ್ಟ್ನ ತೊಗೊಂಡಿದ್ದೀನಿ, ಕಲ್ಲುಪ್ಪು. ಆ್ಯಂಡ್ ನೀವು ನೈಸ್ ಉಪ್ಪು, ಟೇಬಲ್ ಸಾಲ್ಟ್ ಸಹ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ನೀರನ್ನು ಹಾಕೋಣ. 1/4 ಗ್ಲಾಸ್ ಅಷ್ಟು ನೀರನ್ನು ಹಾಕಿ. ಕುಕ್ಕರಲ್ಲಿ ಮಾಡೋದಿದ್ರೆ ಇಷ್ಟು ಸಾಕಾಗುತ್ತೆ. ನೀವೇನಾದರೂ ಕಡಾಯಲ್ಲಿ ಏನಾದರೂ ಮಾಡ್ತಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಮತ್ತೆ ಇನ್ನೊಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಿಡ್ಡನ್ನು ಹಾಕೋಣ. ಆ್ಯಂಡ್ ಮೀಡಿಯಮ್ ಫ್ಲೇಮಲ್ಲಿ 1 ರಿಂದ 2 ವಿಷಲ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈಗ ಒಂದು ಪ್ಯಾನ್ಗೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಶೇಂಗಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಾರ್ದು, ಜಸ್ಟ್ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಶೇಂಗಾ ತಣ್ಣಗಾದ್ಮೇಲೆ ಇದ್ರದ್ದು ಸಿಪ್ಪೆನ ತೆಕ್ಕೊಳ್ಳಿ. ಶೇಂಗಾನ ಡ್ರೈ ರೋಸ್ಟ್ ಮಾಡಬೇಕಾದ್ರೆ ಫ್ಲೇಮ್ನ ಲೋವಲ್ಲಿ ಇಟ್ಟು ಮಾಡಿ. ನೋಡಿ, ಈ ಥರ ಪರ್ಫೆಕ್ಟಾಗಿ ರೋಸ್ಟ್ ಆಗುತ್ತೆ. ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಸೀದು ಹೋಗ್ಬಿಟ್ಟು ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ. ಆ್ಯಂಡ್ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಆ್ಯಂಡ್ ನೋಡಿ, ಈ ಪೌಡರ್ ಸಹ ತುಂಬ ನೈಸಾಗಿ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಸೊ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ನ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಕುಕ್ಕರ್ ತಣ್ಣಗಾಗಿದೆ, ನೋಡೋಣ. ಈ ಚೌಳಿಕಾಯಿ ಪಲ್ಯನ ನೀವು ವೆರೈಟಿಯಾಗಿ ಮಾಡ್ಕೋಬೋದು. ಆ್ಯಂಡ್ ವೆರೈಟಿಯಾಗಿ ಮಾಡ್ಕೊಂಡಿರ್ತೀರ. ಬಟ್ ಈ ಟೈಪ್ ಏನಾದರೂ ನೀವು ಟ್ರೈ ಮಾಡಿರಲಿಲ್ಲ ಅಂದರೆ ಒಂದು ಸಲ ನೀವು ಟ್ರೈ ಮಾಡಿ. ನಿಜವಾಗ್ಲೂ ಇದು ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ಇದು ಬೆಂದಿದೆನಾ ಅಂತ ನೋಡೋಣ. ಎಸ್, ಪರ್ಫೆಕ್ಟಾಗಿ ಆಗಿದೆ. ನೀವೇನಾದರೂ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಫಾಸ್ಟಾಗಿ 5 ನಿಮಿಷದಲ್ಲಿ ಮಾಡ್ಕೋಬೋದು. ಇನ್ ಕೇಸ್ ನೀವೇನಾದರೂ ಕಡಾಯಲ್ಲಿ ಮಾಡ್ತಿದ್ರೆ ಇನ್ನೊಂದು 10 ನಿಮಿಷ ಹೆಚ್ಚಿಗೆ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಶೇಂಗದ ಪುಡಿನ ಹಾಕ್ಕೊಳ್ಳೋಣ. ನಾನು ಆಗಲೇ ಶೇಂಗಾನ ಎಷ್ಟು ತೊಗೋಬೇಕು ಅಂತ ಹೇಳಿರಲಿಲ್ಲ. ಸೊ ಶೇಂಗಾನ ನೀವು 2 to 3 ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ. ಡ್ರೈ ರೋಸ್ಟ್ ಮಾಡಿಕೊಂಡು ತರಿಯಾಗಿ ಪೌಡರ್ನ ಮಾಡ್ಕೊಳ್ಳಿ. ಸೊ ಒಂದು 1/2 ಕಿಲೋಗೆ ಇಷ್ಟು ಸಾಕಾಗುತ್ತೆ. ಆ್ಯಂಡ್ ಈ ಶೇಂಗದ ಪೌಡರ್ನ ಹಾಕಿದ ಮೇಲೆ ಫ್ಲೇಮ್ನ ನೀವು ಹೈಯಲ್ಲಿಟ್ಟು ನೀರೆಲ್ಲ ಹೋಗೋವರೆಗೂ ಬಿಡಿ. ನೋಡಿ, ಈ ಥರ ಡ್ರೈ ಆಗೋವರೆಗೂ ಬಿಡಿ. ಓಕೆ, ನಮ್ಮ ಇವತ್ತಿನ ರೆಸಿಪಿ ಚೌಳಿಕಾಯಿ ಪಲ್ಯ ವಿತ್ ಸ್ಪೆಷಲ್ ಗ್ರೌಂಡ್ನಟ್ ಟಚ್ ರೆಡಿ ಇದೆ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಚೌಳಿಕಾಯಿ ಪಲ್ಯನ ನೀವು ರೊಟ್ಟಿ ಅಂದರೆ ಜೋಳದ ರೊಟ್ಟಿ ಜೊತೆ ತಿನ್ನಿ, ತುಂಬಾ ಎಕ್ಸಲೆಂಟಾಗಿರುತ್ತೆ. ಆ್ಯಂಡ್ ಈ ಚೌಳಿಕಾಯಿ ಪಲ್ಯ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಫೈಬರ್ ಕಂಟೆಂಟ್ಸ್ ತುಂಬ ಇರುತ್ತೆ. ಹಾಗೆ ಪ್ರೋಟೀನ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಸಹ ತುಂಬಾ ಇರುತ್ತೆ. ಓಕೆ, ನೌ ಇಟ್ಸ್ ಟೈಮ್ ಫಾರ್ ಟೇಸ್ಟ್. ವಾವ್, ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ ದೆನ್, ಸ್ಟೇ ಟ್ಯೂನ್ಡ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.